ಊತಿಟ್ಟ ಪುಣ್ಯಭೂಮಿ. ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ನಿಮ್ಮ ಪ್ರತಿಜ್ಞೆ ಹೇಳು ಶಕುನಿ, ಹೇಳು. ಈ ಸೌಬಲ ರಾಜಶಕುನಿಯ ಸ್ವಾಸನೆ ಹಲ್ಲಗೆಳೆಯುತ್ತಿರುವ ಕದಮ ಮರುಳುಗಳೇ ಏಕೆ ಸೂಕ್ಷ್ಮ ಬಗೆವ ಕುಹಕ ಕಂಠದ ಕರ್ಕಶದ ಏನೀ ಪ್ರಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆ ಒದಗುತ್ತಿರುವ ಪ್ರಚಂಡ ಮಾರ್ತಾಂಡವ ನೃತ್ಯ. ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಅಂದು ನಾವು ನಿರಪರಾಧಿಗಳು, ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ಈಗಲೂ ಪಟಪಟನೆ 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 ತೆರೆಯುತ್ತಿರುವುದು. ನನ್ನ ರಕ್ತವು ಕುದಿಯಲಾರಂಭಿಸುತ್ತಿರುವುದು. ದುರ್ಯೋಧನ, ದಿನಕ್ಕೆ ಒಂದಿದಿ ಅನ್ನ, ಒಂದು ಒಡಲೆ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಒಂದಿಡೀ ಕೂಳನ್ನು, ನೀನು ಕೊಡುತ್ತಿದ್ದ ಒಂದಿಡೀ ಕೂಳನ್ನು ಅವರೆಲ್ಲರೂ ನನಗೆ ಕೊಟ್ಟು ಅವರೆಲ್ಲರೂ ನನಗೆ ಕೊಟ್ಟು ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ಅವರೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿಯೇ ಹತರಾದರು. ಆ ಕೃತ್ಯವನ್ನು ನನ್ನ ಮನದಲ್ಲಿ ಅಡಗಿಸಿಕೊಂಡು ನೊಂದು ಬೆಂದು ಕುಂದಿ ಕೃಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ಚಿತ್ರ ವಿಚಿತ್ರಗಳಾಗಿ ತುಂಬಿಸಿ ನೋಡಿದರು. ಸೇಡಿಗೆ ಸೇಡು,
ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ವಾಸ್ತವ್ಯದ ವಾಕ್ಯಗಳೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ದೂರವಾಗಿ ಮೆರೆಯುತ್ತಿರುವ ದುರ್ಯೋಧನನೇ, ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ, ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿದೆ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕೌರವೇಶ್ವರ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಮೀರಿ ಹೋದ ಕಾರ್ಯಕ್ಕೆ ಮೊರಗಿ ಫಲವಿಲ್ಲ. ಗತ ಸ್ವರ್ಣೆಯಿಂದ ಭವಿಷ್ಯವೇ ಆಲಸ್ಯವಾಗುವುದು. ಆತ್ಮೀಯೇ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಎಂಬ ಗುರು ಹಿರಿಯರ ವಾಕ್ಯವನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದರು. ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಅಣ್ಣ ತಮ್ಮಂದಿರ ಸಹಿತ ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯ ವಿಶಾರದನಾದ ಈ ಸೌಬಲ ರಾಜಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿ. ಸೋಲಿಸಿದ
ಭಾಗ್ಯ ಇದೇ ನನ್ನ ಅಣ್ಣ ತಮ್ಮಂದಿರ ಹಳುವು. ಹಳಬೇಡಿ ಹಳಬೇಡಿ ನನ್ನ ಹಠಭಾಗ್ಯ ಸಹೋದರರೇ, ಹಳಬೇಡಿ ನನ್ನ ಅಣ್ಣ ತಮ್ಮಂದಿರೇ, ಹಳಬೇಡಿ. ದುರ್ಯೋಧನ ದುರ್ಯೋಧನ ದುರ್ಯೋಧನ, ಈ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಾಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನಿಡಿಸುವೆ, ನಿನಗೆ ನರಕದ ಮಾರ್ಗವನ್ನಿಡಿಸುವೆ, ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ನಿನಗೆ ಸಿಂಹ ಸ್ವಪ್ನರಂತಿರುವ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನ ಆಗಮನ ಕೌರವೇಶ್ವರ, ನಿನ್ನ ಆಗಮನ. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ತಿಳಿಸಲು ಈ ದಿನ ದೂತರು ಬರಲಿಲ್ಲವೇನು? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ ಸ್ವಯಾತಕಲ ಉಚಿತವಲ್ಲವೆಂದು ಕೃಷ್ಣನೊಂದು ಪರಿಪರಿಯಾಗಿ ಹೇಳಿದನು. ಆದರೆ ನಾನು ಅಭಿಮಾನದಿಂದ ಅವನ ಮಾತನ್ನು ತಿರಸ್ಕರಿಸಿದನು ಮಾವ. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ನಿನಗೆ ಪರಿಗ್ರಹವಲ್ಲಿ ಬಿಡು ಕೌರವೇಶ್ವರ, ಪರಿಗ್ರಹವಲ್ಲ. ನಾ ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ. ನಾ ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ. ಮೋಸವಾಂತುಮಿಗೆ ಆಧಾರದಿಂದ ಅವನ ಅಪರಾಧವು ಮನ್ನಿಪ್ಪುದೆ ಅಗ್ರಜ. ಮೋಸವಾಂತುಮಿಗೆ ಆಧಾರದಿಂದ ಅವನ ಅಪರಾಧ ಮನ್ನಿಪ್ಪುದೆ. ಕ್ರೋಧವ ನೆನೆಸಿದ ಮಾಧವ ನೋಡಿಬಿಡು, ಕ್ರೋಧವ ನೆನೆಸಿದ ಮಾಧವ ನೋಡುಬಿಡು, ಕ್ರೋಧವ ನೆನೆಸಿದ ಮಾಧವ ನೋಡಿಬಿಡು, ಕ್ರೋಧವ ನೆನೆಸಿದ ಮಾಧವ ನೋಡಿಬಿಡು. ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ, ಸಹಿಸಲು ಯಾದವನ ಮೋಸ. ವೈರತ್ವ ನಮ್ಮನ್ನು ಸಾಧಿಸುತ್ತಿರುವ ಮುರಾರಿ ನಮಗೆ ವಿರೋಧಿ. ವೈರತ್ವ ನಮ್ಮನ್ನು ಸಾಧಿಸುತ್ತಿರುವ ಮುರಾರಿ ನಮಗೆ ವಿರೋಧಿ. ಉಳಿಸದ ಬಿಡಚಲ ಕೆಡುಕರ ನಡೆಯುತ್ತೆ, ಉಳಿಸದ ಬಿಡಚಲ ಕೆಡುಕರ ನಡುಗುತ್ತೆ, ಉಳಿಸದ ಬಿಡಚಲ ಕೆಡುಕರ ನಡುಗುತ್ತೆ, ಉಳಿಸದ ಬಿಡಚಲ ಕೆಡುಕರ ನಡುಗುತ್ತೆ, ಉಳಿಸದ ಬಿಡಚಲ ಕೆಡುಕರ ನಡುಗುತ್ತೆ. ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ, ನಾ ಸಹಿಸಲು ಯಾದವನ ಮೋಸ. ಅಗ್ರಜ, ಕೃಷ್ಣನು ಹತ್ತಿರಾವತಿಗೆ ಬಂದಿರೋನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಸಹೋದರ
ಅಗ್ರಜಾಯಿತಕ್ಕೆ ಯದು ನಂದನನು ಅಗ್ರಜಾಯಿತಕ್ಕೆ ಯದು ನಂದನನು ಪರಮ ಭಕ್ತ ವಿದುರನಂ ಸಂಧಿಸಲ್ ಗಣಕುಟಿ ಹೋಗಿರ್ತನೆ ಸಹಿಸದ ಸಳವು ಎನಗೆ ಅಗ್ರಜ ಅಗ್ರಜ ನಾ ತಾಳೆನು ಆ ಗೊಲ್ಲಗೈದ ಪರಾರವ ಅಗ್ರಜ ನಾ ತಾಳೆನು ಆ ಗೊಲ್ಲಗೈದ ಪಮಾನವ ಆ ಗೊಲ್ಲಗೈದ ಪಮಾನವ ಆ ಗೊಲ್ಲಗೈದ ಪಮಾನವ ವಿದುರನ ಮನೆಯಲ್ಲಿ ಅದಮನ ಭೋಜನ ವಿಧ ವಿಧ ತಿಂದನು ಕುಂದಿಸಿದ ವಿದುರನ ಮನೆಯಲ್ಲಿ ಅದಮನ ಭೋಜನ ವಿಧ ವಿಧದಿಂದಲು ಕುಂದಿಸಿದ ಯೋಗ್ಯವಲ್ಲದ ಕಾರ್ಯಗೈದನು ಅಗ್ರಜ ಯೋಗ್ಯವಲ್ಲದ ಕಾರ್ಯಗೈದನು ಸಹಿಸಲಾಗದು ಕ್ರೋಧವನು ಸಹಿಸಲಾಗದು ಕ್ರೋಧವನು ಸಹಿಸಲಾಗದು ಕ್ರೋಧವನು ಅಗ್ರಜ ನಾ ತಾಳೆನು ಆ ಗೊಲ್ಲಗೈದ ಪಮಾನವ ಆ ಗೊಲ್ಲಗೈದ ಪಮಾನವ ಆ ಗೊಲ್ಲಗೈದ ಪಮಾನವ ಅಗ್ರಜ ಕೃಷ್ಣನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ವಿದುರನ ಮನೆಯನ್ನು ಆಶ್ರಯಿಸಿದನು. ಛೇ, ಅವನದೆಷ್ಟು ಅವಹೇಳನ! ಸಹೋದರ, ಇದು ಅವಹೇಳನವಲ್ಲ. ಕೃಷ್ಣನು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಅವನಿಗೆ ಯಾರಿರುವರು? ಇರಲಿ, ಈ ದಿನ ಅವನ ಅತಿಥಿ ಸತ್ಕಾರವನ್ನು ಅಲ್ಲಿಯೇ ಸ್ವೀಕರಿಸಲಿ. ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ನೀನು ಚಿಂತಿಸಬೇಡ ಸಹೋದರ. ಕೃಷ್ಣನಿಗೆ ಸತ್ಕಾರ ನನಗೊಪ್ಪದು ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯನ್ನು ಮದಗಜಿಸುತ್ತಿದ್ದರೇನು ಬಂತು. ಈ ಒಂದು ಸಿಂಹಕ್ಕೆ ಸರಿಸಾಟಿ ಆದೀತೆ. ಅದಿರಲಿ ಮಾವ, ನಾಳಿನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ನಿರಾಕರಿಸುವುದೋ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ರಾಜಮಾರ್ತಾಂಡ ಹಸ್ತಿನಾಪುರಾಧೀಶ ಅಷ್ಟೈಶ್ವರ್ಯ ಸಂಪನ್ನ ಗಂಡರಾಯರ ಗಂಡ ದೋರ್ದಂಡ ಪ್ರಚಂಡ ಕೌರವೇಶ್ವರನ ವೈಭವವನ್ನು ನಿರಾಕರಿಸಿ ಆ ಮುರುಕು ಜೋಪಿಡಿಯಲ್ಲಿ ವಾಸವಾಗಿರುವ ವಿದುರನನ್ನು ಆಶ್ರಯಿಸುತ್ತಿದ್ದನೇ ದುರ್ಯೋಧನ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ನೀನಿದನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನ ಮೇಲೆ ನನಗೆ ದ್ವೇಷ? ಅಯ್ಯೋ ಮರುಳೆ ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಕೃಷ್ಣನ ಸಂಧಾನಕ್ಕೆ ಸಮ್ಮತಿ ಅವನು ಅವತರಿಸಿರುವನು. ಆತನಿಗೆ ಭಗವಂತನೆಂದು ಪೂಜಿಸುವರು, ಅಂತವರನ್ನೇ ಸಂಹರಿಸುವನು. ದುರ್ಯೋಧನ, ಶಿಶುಪಾಲ, ಜರಾಸಂಧಾದಿಗಳು ನಿನಗೆ ಎಂಥ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮೊರುಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಲಿಲ್ಲವೇ? ಇಂಥವನಲ್ಲಿ ಮನ್ನಣೆಯೇ. ಏಳು ಸುಯೋಧನ, ಏಳು. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದ ಗೋಪಾಲಕನ ಬಾಗಿಲ ಬಳಿ ಸಹಾಯ ಕೇಳುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾದಿತೆ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಘೋರ ಸರ್ಪದ ವಿಷದಲ್ಲನ್ನು ಕೆತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಹೌದು ಮಾವ. ದುರ್ಯೋಧನ, ಆ ಕೃಷ್ಣನ ಸಹಾಯಕ್ಕಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಬೇಕಿತ್ತು.
ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಹೇಳಬೇಕಿತ್ತು. ಆದರೆ ಅರ್ಜುನನು ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಸಿಗಿಬೆಂಬ್ರಣದಲ್ಲಿ ಪಾಂಡವದ ಎಲ್ಲಿ ಹೋದರೇನು ನಿಪ್ಪ ಉಳಿಸಲು ಚಕ್ರವರ್ತಿ ಆದರೆ ಸಿಗಿಬೆಂಬ್ರಣದಲ್ಲಿ ಪಾಂಡವದ ಮುಂಬರು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಪ, ಪುಣ್ಯ, ದಯಾ, ದಾಕ್ಷಾಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ನನಗೇ ತಿಳಿಯದಂತೆ. ಪಾಂಡವರು ಒಂದು ವೇಳೆ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಸಿ ವಿಜಯಲಕ್ಷ್ಮಿಯನ್ನು ಕೈಯಿಡಿಯಲ್ಲ. ಮೇಲಿಂದ ಮೇಲೆ ದೈನ್ಯಾವೃತ್ತಿ ಏಕೆ ಸುಯೋಧನ? ದೇಹಿ ದೇಹಿ ಎಂದು ಹೋಗಲಿ. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅನ್ನು ಮಾತ್ರವೂ ಸಾಲದು ಸುಯೋಧನ. ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಮಾವ. ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್. ಏನು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವನು. ಈಗ ಸಭೆಗೆ ವೇಳೆ ಆಗಿರುವುದು. ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಎಂದಿಗೂ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಮಾವ. ನಡೆ ಮಾವ. ನಡೆ 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 ಕುರುಕುಲದ ರಣಕಲಿ. ನೀನಾಗುವ ರಣರಂಗದಲ್ಲಿ ನರಬಲಿ. ಎಲ್ಲವೋ ಕುರುಕುಲದ ಕೀಟವೇ, ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ? ಹೇಳುವೆನು ಕೇಳೋ ಮರುಳೆ. ಶ ಎಂದರೆ ಶಕ್ತಿ ಪ್ರದಾಯಕವಾದ, ಕೋ ಎಂದರೆ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ, ನೀ ಎಂದರೆ ನಿಮ್ಮವರಿಂದಲೇ ನಿನ್ನ ನಿರ್ಮೂಲ ಮಾಡುವ ತನಕ. ಈ ಕಪಟ ದ್ಯೂತ ವಿದ್ಯ ವಿಶಾರದನಾದ ಈ ಸೌಬಲ ರಾಜ ಶತನಿಗೆ ಎಲ್ಲಿಗೆ ಆನಂದ, ಇನ್ನೆಲ್ಲಿಗೆ ಪರಮಾನಂದ. ಆನಂದ ಆನಂದ ಈ ಶತನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಕೌರವೇಶ್ವರ. ಆನಂದ ಆನಂದ
ಸೋದರ ಮಾವ ಶಕುನಿ ಎಲ್ಲವೋ ಮೂರ್ಖ ಎಂದು ನಾನು ನಿಮ್ಮಪ್ಪನ ಮನೆಗೆ ಅಂದೇ ನಿನ್ನ ಭಾಗದ ಶನಿ ಕುಲಂಗಾರ ಕುಲಕುಟಾರ ಪರಮ ಪಾತಕಿ ಅಂದು ನನ್ನ ಹಣ್ಣು ತಮ್ಮಂದಿರು ನಾಶವಾದಂತೆ ಇಂದು ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ಎಂದು ರಕ್ತದ ಕಾಲುವೆಯಲ್ಲಿ ಪಂಚಕೊಂಡು ನನ್ನೀ ವಕ್ರಚಕ್ಷುಗಳಿಂದ ವೀಕ್ಷಿಸುವೆನು. ಅಂದೇ ಈ ಸೌಬಲರಾಜ ಶಕುನಿಯ ರೋಷವೇಷಕ್ಕೆ ಸುರಪಾನ ಅಲ್ಲ ಮಧುಪಾನ ಅದು ಅಲ್ಲ, ಅದೇ 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 ಕುರುರತ್ನಪಾನ. ಕರ್ಮ ಫಲವು ಎಂದಿಗೆ ವಿಶೇಷವಾಗುವುದು? ಆ ಪರಮಾತ್ಮನು ನನ್ನ ತಲೆಯ ಮೇಲೆ ಎಂದಿಗೆ ತನ್ನ ಅಭಯ ಹಸ್ತವನ್ನಿಡುವನು? ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಅನವರತ ತಪವನ್ನಾಚರಿಸಿ ಬಳಲುತ್ತಿರುವರೋ? ಯಾರೋ ದಯಾವರನು
ಭಕ್ತ ವತ್ಸಲನೋ, ಈ ಸಮಸ್ತಕ್ಕೂ ಕಾರಣಕರ್ತನೋ ಆದಂತಹ ಶ್ರೀಕೃಷ್ಣ ಪರಮಾತ್ಮನೋ ಇಂದು ದುರ್ಯೋಧನನ ಬಳಿಗೆ ದೂತನಾಗಿ ಬರುವನಂತೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದು? ಜಪ, ತಪ, ವ್ರತ, ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಡಿಸಿರುವೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ನೀನೇ ಅನ್ನದಾತನಾಗಿರುವೆಯಲ್ಲ ಶ್ರೀಹರಿ. ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ನಿನ್ನನ್ನು ಪೂಜಿಸೋಣವೆಂದರೆ ದನ ಕದಿಪಳಾದ ಲಕ್ಷ್ಮೀ ಮಾತೆಗೆ ನೀನು ಪತಿಯಾಗಿರುವೆ. ಯಾವೊಂದು ಮಾರ್ಗವನ್ನು ಕಾಣದ ಈ ಅನಾಥರಿಗೆ ಇರುವುದು ಒಂದೇ ಆಶಾ ಜ್ಯೋತಿ, ಅದುವೇ ನಿನ್ನಯ ಬಕುತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವು ನಿನ್ನ ನಾಮಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಿರುವ ನಾನು ಈ ಗೋಮಾತೆಯ ಕ್ಷೀರದಿಂದ ನನ್ನ ಪ್ರಾಣವನ್ನು ಉದ್ಧರಿಸುವನು. ಪರಮಾತ್ಮ, ಇದೋ ನಿನಗರ್ಪಿತವಾಗಲಪ್ಪ. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಬಹುತನ ಮೊರೆ ಲಾಲಿಸು ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಬಹುತನ ಮೊರೆ ಲಾಲಿಸು ಶೌರಿ. ಮೊರೆ ಕೇಳಿ ನೀ ಬಾರೆಯ. ವಾಸುದೇವ, ರುಕ್ಮಿಣಿ ಲೋಲ ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ, ಈ ದೀನನ ಮೇಲೆ ದಯೆ ತೋರಿ ಹಿಂದಿಗೆ ದರ್ಶನವಿತ್ತೆಯ. ನಿನ್ನ ಪಾದಧೂಳಿನಿಂದ ಈ ಬಡವನ ಕುಟೀರವು ಪಾವನವಾಯಿತು. ಧನ್ಯನಾದೆ ತಂದೆ, ಧನ್ಯನಾದೆ. ಪರಮಾತ್ಮ, ಇಲ್ಲಿ ಬನ್ನಿ. ಪರಮಾತ್ಮ, ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ.
ದಶವಂದನವಯ್ಯ ದಶರಥ ಶ್ರೀರಾಮನನ್ನು ಪೋಲ್ವ ಪರಮಾತ್ಮ ಶತವಂದನವಯ್ಯ ಶತಪತ್ರದಳ ನಯನ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಜುಗುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ ಪರಮಾತ್ಮ ಪರಮಾತ್ಮ ಬೆಳಗಿದೆಯ ಮನ ಮಂದಿರವ ಪರಮಾತ್ಮ ಬೆಳಗಿದೆಯ ಮನ ಮಂದಿರವ ಅಳಿಸಿದೆಯ ಅಂದ ಕಾರದಿ ಮನವ ಅಳಿಸಿದೆಯ ಅಂದ ಕಾರದಿ ಮನವ ಬೆಳಗಿದೆಯ ಮನ ಮಂದಿರವ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲು ಜನನೇ ತಂದೆಯ ತಂದೆ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲು ಜನನೇ ತಂದೆಯ ತಂದೆ ಪಡುಶಿಲೆಯಾಗಲಿ ಜಡಲ ಕಡಿದು ಕರಿಯ ಪರಮಾತ್ಮ ಪಡುಶಿಲೆಯಾಗಲಿ ಜಡಲ ಕಡಿದು ಕರಿಯ ಪಡುಶಿಲೆಯಾಗಲಿ ಜಡಲ ಕಡಿದು ಕರಿಯ ಪಡುಶಿಲೆಯಾಗಲಿ ಜಡಲ ಕಡಿದು ಕರಿಯ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊರ ಕೇಳಿ ಧೂಳ ಇರಣ್ಯ ಕರಳನ್ನು ಕೊರಳಲ್ಲಿ ಧರಿಸಿದೆಯ ಪರಮಾತ್ಮ ಕರಳ ಮೊರ ಕೇಳಿ ಧೂಳ ಇರಣ್ಯನ ಕರಳನ್ನು ಕೊರಳಲ್ಲಿ ಧರಿಸಿದೆಯ ಕರಿಯ ಮೊರ ಕೇಳಿ ಹರಿಯ ನೀ ಬಂದು ಮಕರಿಯ ತೆರೆಯನ್ನು ತಿಳಿಸಿದೆಯ ಪರಮಾತ್ಮ ಕರಿಯ ಮೊರ ಕೇಳಿ ಹರಿಯ ನೀ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪವ ನಿಂದೆಯ ಹರಿಯನಂತ ಗುಣ ರೂಪವ ನಿಂದೆಯ ಚರಣವು ಮನದೊಳಗೆ ಭಜಿಸಿದೆನು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಕೃಷ್ಣ ಕೃಷ್ಣ ಪರಮಾತ್ಮ ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿರುವೆನು. ನನಗೆ ಬಹಳ ಹಸಿವಾಗುತ್ತಿರುವುದು ವಿದುರ. ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಜೀವಚರಗಳನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡು ಈ ಸಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಹಣಸ್ವರೂಪಿಯಾದ ನಾನು ಏನು ತಾನೇ ಕೊಡಲು ಸಾಧ್ಯ? ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ ತಂದೆ? ವಿದುರ, ನಾನೊಂದು ಕಾರ್ಯಾರ್ಥವಾಗಿ
ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಅಲ್ಲೇ ನಿನ್ನಯ ಮನವ. ಪರಮಾತ್ಮ, ಅಲ್ಲೇ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರುವುದು. ಎತ್ತ ಹೋದರು ಮನ ಇತ್ತಲೆ ಬರುವುದು. ಶಕ್ತನಿನ್ ಎನಿಸಿದ ವಿದುರ. ವಿದುರ ಶಕ್ತನಿನ್ ಎನ್ನಿಸಿದ ಮತ್ತ ಸುಯೋಧನ. ಶಕ್ತನಿಂದೆನ್ನಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಬಲ್ಲೆ ನಿನ್ನಯ ಮನವ. ಕೆಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ. ಪರಮಾತ್ಮ, ವಿದುರ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಪಣ್ಣ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಗಳನ್ನು ತ್ಯಜಿಸಿ ಆಹಾರವನ್ನು ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು ವಿದುರ. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ. ಏನು? ಗೋಮಾತೆ ಕ್ಷೀರವೇ? ನನಗೆ ಬಲು ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನ್ನು ತಂದುಕೊಟ್ಟ ಅಮೃತ ಸಮನವಾದ ಅವಲಕ್ಕಿಯ ರುಚಿಯ ಸಾರವು, ಹಿಂದೆ ತ್ರೇತಾಯುಗದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಕೊಟ್ಟ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡುವಿದುರ? ಪರಮಾತ್ಮ, ಏನೆಂದು ಹೇಳಲಿ? ಏಕೆ, ಏನಾಯ್ತು ವಿದುರ? ಈಗ ತಾನೇ ಪಾತ್ರೆಯಲ್ಲಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟನಲ್ಲ. ವಿದುರ, ಪರಮಾತ್ಮ, ನನಗರ್ಪಿತವಾದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ನೋಡು ವಿದುರ, ಪೃಥ್ವಿಯ 7 ಸಾಗರಗಳೇ ಬತ್ತಿ ಹೋದರೂ ಆ ಹಾಲಿನ ಪಾತ್ರೆಯಲ್ಲಿ ಹಾಲು ಮಾತ್ರ ಬತ್ತುವುದಿಲ್ಲ. ಎಲ್ಲಿ ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ಎಂತಹ ಸುಳ್ಳುಗಾರನೆಯ ನೀನು. ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಪಾತ್ರೆಯಲ್ಲಿ ಹಾಲೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಹಾಲಿನಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವಂತಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು ವಿದುರ. ಪರಮಾತ್ಮ, ನೋಡು ವಿದುರ, ನಾನು ಕುಡಿದು ಮಿಕ್ಕ ಹಾಲು
ಹಸ್ತಿನಾವತಿಯ ರಾಜಬೀದಿಗಳಲ್ಲಿ ಹೇಗೆ ಒಳೆಯಾಗಿ ಹರಿದು ಹೋಗುತ್ತಿರುವುದು ನೋಡು ವಿದುರ. ಆಹಾ ಪರಮಾತ್ಮ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಪರಮಾತ್ಮ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣರ ಬರೆವ ಕರುಣಾಕರನೇ ಶರಣರ ಬರೆವ ಕರುಣಾನಿಧಿಯೇ, ನಂಬಿದೆ ನಿನ್ನಯ ಪಾದವನಯ್ಯ. ನಂಬಿದೆ ನಿನ್ನಯ ಪಾದವನಯ್ಯ, ತನು ಮನ ಪಾವನವೆಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀನೆ. ತನು ಮನ ಪಾವನವೆಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀನೆ. ಏ ದಿನ ಬಂದು ಜ್ಞಾನ ಸಿಂಧು ಏ ದಿನ ಬಂದು ಜ್ಞಾನ ಸಿಂಧು ಮುಕ್ತಿಯ ಮಾರ್ಗಕ್ಕೆ ಏ ದಿನ ಬಂದು ಜ್ಞಾನ ಸಿಂಧು ಏ ದಿನ ಬಂದು ಜ್ಞಾನ ಸಿಂಧು ನಂದು ಸ್ಮಿತ ವದನ ರಾಜೀವಲೋಚನ ಮಂದ ಸ್ಮಿತ ವದನ ರಾಜೀವಲೋಚನ ಕಡಲ ಶಯನೆ ನಿನ್ನ ಕೃಷ್ಣ 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 ಕಡಲ ಶಯನೆ ನಿನ್ನ ಹೃದಯ ಮಧ್ಯದೆಯನ್ನ ಪರಮಾತ್ಮ, ಕಡಲ ಶಯನೆ ನಿನ್ನ ಹೃದಯ ಮಧ್ಯದೆಯನ್ನ ನಾಮಾಮೃತವೇ ಆ ಕ್ಷೀರಪಾನ ನಾಮಾಮೃತವೇ ಆ ಕ್ಷೀರಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಸುಗುಣಾಂತರಂಗನ ಸುಜನ ಮನೋರಂಜನ ಕಂಡೆ ಬಲು ಮೋದಗೊಂಡೆ ಸುಗುಣಾಂತರಂಗನ ಸುಜನ ಮನೋರಂಜನ ಕಂಡೆ ಬಲು ಮೋದಗೊಂಡೆ ಸುಗುಣಾಂತರಂಗನ ಕೃಷ್ಣನ ಮುಕುಂದನ ಮಾಧವನ ಪರಮಾತ್ಮ, ಕ್ಷೀರಸಾಗರ ಶಯನನಾದ ನಿನ್ನ ಮಹಿಮೆಯನ್ನು ಹರಿಯಲು ಈ ಪಾಮರನಿಂದ ಎಲ್ಲಿದ್ದ ತಾನೇ ಸಾಧ್ಯ? ನಿನ್ನನ್ನು ಮಗನನ್ನಾಗಿ ಪಡೆದ ಆ ವಸುದೇವ ದೇವಕಿರೆಲ್ಲವೇ ಧನ್ಯರು. ಪರಮಾತ್ಮ, ಅದಿರಲಿ, ತಾವು ಇಲ್ಲಿಯವರೆಗೂ ದಯಮಾಡಿಸಿದ ಕಾರಣವೇನೋ ಪ್ರಭುವೇ? ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಸಲುವಾಗಿ ಆ ದುರ್ಯೋಧನ ಬಳಿಗೆ ದೂತನಾಗಿ ಬಂದಿರುವೆನು. ಪರಮಾತ್ಮ, ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿ
ದೂತನಾಗಿ ಬಂದಿರುವ ನಿಮ್ಮ ಭಾವನೆಯು ಶ್ಲಾಘನೀಯವಾದದ್ದೇ ಸರಿ. ಆದರೆ ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಆದರಿಸು ತಂದೆ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸದ್ಧರ್ಮದೊಳಿರಲು ಅತಿವೆತೆಯಿದ್ದರು ಗುರುನಂದನರು. ಪರಮಾತ್ಮ ಹೃದಯ ಸುತರು ಸದ್ಧರ್ಮದೊಳಿರಲು ಅತಿವೆತೆಯಿದ್ದರು ಗುರುನಂದನರು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಕುಣಿಲಮತಿಗಳಿಗೆ ಶುಭವಾಗುವುದೇ. ಕುಣಿಲಮತಿಗಳಿಗೆ ಶುಭವಾಗುವುದೇ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಂದರುವ ಕುರುಕುಲವನ್ನು ಪರಿಚಯಿಸುತ್ತದೆ. ನಾನೆಂದು ಬಲು ಗರ್ವದಿಂದರುವ ಕುರುಕುಲವನ್ನು ಪರಿಚಯಿಸುತ್ತದೆ. ಕೆಳಗೆ ಕೇಸರಿ ಒಳಕು ಚಂಪು ಕಲ್ಲಲ್ಲಿ ಜಯ ಗಳಿಸುವುದೇ. ಕೆಳಗೆ ಕೇಸರಿ ಒಳಕು ಚಂಪು ಕಲ್ಲಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು. ಉಳಿಯುವರೇ ಕೌರವರು. ಮನೋನ್ನರನ್ನು ಹದಪದನಗೊಳಿಸಿದೆ. ಇದಿಷ್ಟರಿಗೆ ಶಿರಸ್ಸೆರಗಲು. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ ನಿನಗೆ ತಿಳಿಯದ ವಿಷಯವೇನಿದೆ? ನಾನೀಗ ನನ್ನ ಸೋದರತಿಯಾದ ಕುಂತಿದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ಆ ದುರ್ಯೋಧನ ರಾಜಸಭೆಗೆ ಬರುವೆನು. ನೀನೂ ಅಲ್ಲಿಗೆ ಬರುವೆಯಾದರೆ ಎಂದೂ ನೋಡದ ಒಂದು ವಿಚಿತ್ರ ವೃತ್ತಾಂತವನ್ನು ಅಲ್ಲಿ ನೋಡುವೇನು. ಆಗಬಹುದು ಪರಮಾತ್ಮ. ಆ ವಿದುರ, ಪರಮಾತ್ಮ ಹಾಗೆಯೇ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮಾತ್ರ ತರುವುದನ್ನು ಮಾತ್ರ ಮರೆಯಬೇಡ. ಆಹಾ ಪರಮಾತ್ಮ. ಜಗದ ಜೀವನದ ತನು ನೀನೇ. ಹಾಡಿಸಿ ಕುಣಿಸೆ ಮಾಯೆಯ ಕವಿಸೆ. ಹಾಡಿಸಿ ಕುಣಿಸೆ ಮಾಯೆಯ ಕವಿಸೆ. ಮನ ಮಿಡಿಯುವ ಮೋಹನವಿರುವ ದೇವಾ ಜಗದ. ಪರಮಾತ್ಮ ನಿಗಮಗು ಚರನೆ ನಿರ್ಮಲಾತ್ಮಕ ನಿನ್ನ. ಪರಮಾತ್ಮ ನಿಗಮಗು ಚರನೆ ನಿರ್ಮಲಾತ್ಮಕ ನಿನ್ನ. ಬಲ್ಲವರಿಲ್ಲ ಜಗದ ಜೀವಗಳು. ಬಲ್ಲವರಿಲ್ಲ ಜಗದ ಜೀವಗಳು. ಭವನೆಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ
ದುರ್ಯೋಧನ ಸಾರ್ವಭೌಮ, ದುರ್ಯೋಧನ ಸಾರ್ವಭೌಮ, ದುರ್ಯೋಧನ ಸಾರ್ವಭೌಮ. ಜಯ ವಿಜಯೀ ಭವ ಜನನ ಜನಾರ್ದನ ಕನ್ನಡ ರಾಜ ರಮ ರಮಣ, ಕನ್ನಡ ರಾಜ ರಮ ರಮಣ, ಕನ್ನಡ ರಾಜ ರಮ ರಮಣ. ಸಾಮಂತರಾಜರೊಡಗೂಡಿ ನಡೆಯುವುದಿರುಪರಾಜೇಶ್ವರ. ಸಾಮಂತರಾಜರೊಡಗೂಡಿ ನಡೆಯುವುದಿರುಪರಾಜೇಶ್ವರ. ಕುರುಕುಲ ಪ್ರಚಂಡ ಓರ್ದಂಡ ಬಲವಳ್ಳಿದನಾದ, ಕುರುಕುಲ ಪ್ರಚಂಡ ಓರ್ದಂಡ ಬಲವಳ್ಳಿದನಾದ ಈ ಧೃತರಾಷ್ಟ್ರ ಕುಮಾರಗೆ ಅದಾರು ಸಾಗಿ ಅಖಂಡ ಸಾಮ್ರಾಜ್ಯ ಭುಜಬಲ ಪರಾಕ್ರಮಶಾಲಿಯಾಗಿ ಶಕ್ತಿ ಸಾಮಂತ ಧೀಮಂತರಿಂದ ಓಲೈಸಿಕೊಂಡು ಮೆರೆಯುತ್ತಿರುವ ಚಕ್ರವರ್ತಿಯಾದ ನಾನು ಆ ಪಾಮರರಾದ ಪಾಂಡವರ ಎದುರಿನಲ್ಲಿ ವೈಭವದಿ ಮೆರೆವೆ, ಆ ವೈಭವದಿ ಮೆರೆವೆ. ವೈಭವದಿ ಮೆರೆವೆ, ಆ ವೈಭವದಿ ಮೆರೆವೆ. ಸಹೋದರ,
ಗುರುದ್ರೋಣಾಚಾರ್ಯರೇ, ಸಭಿಕರೇ, ಸೃಷ್ಟಿಯಲ್ಲಿ ಅತಿ ಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳಲ್ಲಿ ಸಾರುತ್ತಿರುವ ಈ ಪವಿತ್ರ ಭೂಮಿಯ ಸ್ವಾತಂತ್ರ್ಯಾಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಅದೆಷ್ಟೋ ವರ್ಷಗಳಾದವು. ಆದರೆ ಪುನಃ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕೃಷ್ಣನನ್ನು ದೂತನನ್ನಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಆ ಅರಣ್ಯವಾಸಿಗಳ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂದು. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಯುದ್ಧ? ತಾತ, ಯುದ್ಧಕ್ಕಾಗಿ ನನ್ನ ತೋಕಲು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅವರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಗಿನೋಪಾದಿಯಲ್ಲಿ ಉಂಟಾಗಿ ಹೋಗುವರು. ಅದಂತಿರಲಿ ಸಹೋದರ ಅಗ್ರಜ, ಆ ಪಾಂಡವರ ರಣಯಜ್ಞಕ್ಕೆ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜರಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಶ್ರೀಕೃಷ್ಣ ಪರಮಾತ್ಮನು ಬರುತ್ತೇವರು. ಏನು ಪುರುಷೋತ್ತಮನು ಬರುತ್ತಿರುವನೆ, ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಿಗೆ ಪುರುಷೋತ್ತಮ. ಮನ್ನವನು ನೇರವಾಗಿ ನಂದನ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನೇ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ಮಾತ್ರಕ್ಕೆ ನ್ಯಾಯವು ನಿನಗೆ ಹದಿನವೋ ಅಥವಾ ಸರ್ವರು ನ್ಯಾಯಕ್ಕೆ ಹದಿದರೋ ಯೋಚಿಸಿ ನೋಡು. ವೀರರಿಂದ ಪರಿವೃತ್ತನಾದ ನನಗೆ ನಿನ್ನ ನೀತಿ ವಾಕ್ಯಗಳು ಅನಾವಶ್ಯಕ. ಈ ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನಂತಹ ಮೂರ್ಖನಾದ ನಿನಗೆ ಬುದ್ಧಿ ಭ್ರಮಣೆಯಾಗಿರುವುದರಿಂದ ನೀನು ಈ ರೀತಿ ಹಾಡುತ್ತಿರುವೆ. ಸಹೋದರ ಅಗ್ರಜ, ಪೂಜ್ಯರು ಹಿರಿಯರೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವಿಲ್ಲದೆ ಮಿತಿ ಮೀರಿ ಆಡುತ್ತಿರುವ ಈ ಉತ್ತಮೋತ್ತಮನನ್ನು ಸಭೆಯಿಂದ ಹೊರಗೆ ತಳ್ಳಿಬಿಡು. ಏನು ನುಡಿದೆ ಜ್ಞಾನ ರೈತನಿಗೆ, ಪರಮತ್ತನಂತೆ ನುಡಿದೆ ಜ್ಞಾನ ರೈತನಿಗೆ. ಅಗ್ರಜ, ಏನು ನುಡಿದೆ ಜ್ಞಾನ ರೈತನಿಗೆ, ಪರಮತ್ತನಂತೆ ನುಡಿದೆ ಜ್ಞಾನ ರೈತನಿಗೆ. ಕಳೆದ ಸಭೆಗೆ ಆಗಮಿಸಿದೆ ಅದು ಕುರು ಸಾಮ್ರಾಟ ಚಂದ್ರಂತಾದೆಯ. ಕಳೆದ ಸಭೆಗೆ ಆಗಮಿಸಿದೆ ಅದು ಕುರು ಸಾಮ್ರಾಟ ಜರಿವಂತಾರೆ. ಅವರ ಒತ್ತಾಸೆಯಿಂದಲೂ ಈ ವೀರ ಕೌರವೇ ಸ್ವರ್ಣ ಜರಿದೆ. ಅವರ ಒತ್ತಾಸೆಯಿಂದಲೂ ಈ ವೀರ ಕೌರವೇ ಸ್ವರ್ಣ ಜರಿದು ನೀಡಿದ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಗದಾದಂಡವೇ. ನೀಡಿದ ಶಬ್ದಗಳಾಡಿದರೆ ಅಪ್ಪಳಿಸುವಳಿ ಗದಾದಂಡದಿ. ಏನು ನುಡಿದೆ ಜ್ಞಾನ ರೈತರಲ್ಲಿ, ಪಾನಮತ್ತನಂತೆ ನುಡಿದೆ ಜ್ಞಾನ ರೈತರಲ್ಲಿ. ಹಲೋ ವಿದುರ, ನಮ್ಮ ಅಣ್ಣನ ಮಾತುಗಳಿಗೆ ಎದುರು ಮಾತಾಡಿದರೆ ಇದು ಈ ಗದೆಯಿಂದ ನೀನು ಅಪ್ಪಳಿಸಿಬಿಟ್ಟೇನು, ಎಚ್ಚರಿಕೆ. ಛೀ, ಅವಿವೇಕಿ, ನನ್ನನ್ನೇ ಈ ಸಭೆಯಿಂದ ಹೊರತಳ್ಳುವಷ್ಟು ಸಾಮರ್ಥ್ಯ ನಿನಗುಂಟಾಯಿತೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿಮ್ಮ ನಾಲಿಗೆಯು ಚೀಡಿ ಹೋಗಬಾರದೆ. ಕೇಳು ದುರ್ಯೋಧನ, ಹಿಂದೆ ನೀನು ರಾಜಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಪಡಿಸಿದ ಕಾಲದಲ್ಲಿ ಭೀಮನು ಆತನ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟುಕೊಂಡಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಸುಯೋಧನ, ಈ ವಿದುರ ಮಹಾಶಯರು ನಿನ್ನ ಪರವಾಗಿ ಯುದ್ಧಕ್ಕೆ ನಿಂತಿದ್ದರೆ ಈ ಪ್ರಪಂಚದಲ್ಲಿ ನಿನ್ನನ್ನು ಜಯಿಸುವ ವೀರರು ಯಾರು ಇಲ್ಲದಂತೆ ಮಾಡಬಹುದಾಗಿದೆ. ಕರ್ಣ,
ಈ ದಾಸಿ ಪುತ್ರರ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಎದುರಿದೆಯಾ ವೀರ? ಹೇಳುವೆನು ಕೇಳು. ಶಿರಮಂದರನಿಗೆ ಉರುಳುವೆನೆನುತ ಶಪಥವನಾಂದು ಮಹೇಶ್ವರ ಕುವರನು ಮೆಚ್ಚಿಸಿ ಮಹೇಶ್ವರ ಕುವರನು ಮೆಚ್ಚಿಸಿ ವರಚಾಪವನಾಂದು ನಿನಗೆ ಸಮನಾರಿಹರೇ ಕರ್ಣ. ಕರ್ಣ, ಶತಸಹಸ್ರಕೋಟಿ ಬಿಲ್ಲುಗಾರರು, ದಶಕೋಟಿ ಕಟಕಪಾಣಿಗಳು, ಲಕ್ಷೋಪಲಕ್ಷ ತಂಡವಾಗಿ ಗದೋದಂಡ ಪ್ರವೀಣರು, ಅಪಾರ ಗಜತುರುಗ ಶೂರ ಶಿಖಾಮಣಿಗಳಿರುವಾಗ ಈ ವಿದುರನು ಒಂದು ಬಿಲ್ಲನ್ನು ಮುರಿದು ಪ್ರತಿಜ್ಞೆ ಮಾಡಿದರೆ ಏನಾಯಿತು ಬಿಡು. ಈಗ ಈ ಸಭೆಯಲ್ಲಿರುವ ಎಲ್ಲರೂ ಕೇಳಿರಿ. ಆ ಪಾಂಡವರ ದೂತರು ಈ ಸಭೆಗೆ ಬಂದಾಗ ಈ ಸಭೆಯಲ್ಲಿರುವ ಅವರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಈ ಸಭೆಯಿಂದ ಹೊರನಡೆಯಬೇಕಾದೀತು. ಎಚ್ಚರ ಸಹೋದರ ಅಗ್ರಜ, ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಸರಿ, ಅದನ್ನು ಕೊಡು. ಆ ಕೃಷ್ಣನು ಈ ಸಭೆಗೆ ಬಂದಾಗ ನಾನು ಅವರನ್ನು ನೋಡಿದಂತೆ ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ತಲೆ ಎತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನು ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಒಂದು ಸಾರಿ ಭೂಮಿಯನ್ನು ಮೆಟ್ಟುವೆನು. ಯೋಗ ಮಾಯೆ, ಜಾಗೃತರಾಗು. ಸುಯೋಧನ, ಗುರುಕುಲ ಸಾರ್ವಭೌಮ ಶ್ರೇಷ್ಠನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚಂದ್ರಕುಲ ಚಕ್ರೇಶ್ವರನಾದ ನಾನು ದೂತರಾಗಿ ಬಂದಿರುವ ನಿನಗೆ ನಮಸ್ಕರಿಸುವುದೇ? ಕೃಷ್ಣ, ದೂತರಾಗಿ ಬಂದಿರುವ ನಿನ್ನಲ್ಲಿ ಧೂರ್ತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ
ನಮಸ್ಕರಿಸಿದರೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಆಗೊಂದು ವೇಳೆ ಅವರು ನಮಸ್ಕರಿಸಿದ್ದೆ ಆದರೆ ಅದು ನನ್ನ ಮಾತೃಭೂಮಿಗೆ ಮಾತ್ರ, ನಿನಗಲ್ಲ. ಬಂದದ್ದಾಯಿತೋ? ಇದೇನಾಶ್ಚರ್ಯ! ದುರ್ಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಒಂದು ತಿಳಿಯದಲ್ಲ. ಕೃಷ್ಣ ಕೃಷ್ಣ, ಸದಾ ಗೋಪಿಕಾಂಗನ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಈ ರಾಜಸ್ಥಾನದಲ್ಲಿ ನಡೆಯುವ ರಾಜನರ್ತನವನ್ನು ನೋಡಿ ಆನಂದ ಪಡು. ಸಹೋದರ, ಯಾರಲ್ಲಿ ಅರಮನೆ ರಾಜನರ್ತಕೆಯನ್ನು ಬರಮಾಡಿ ಅಪ್ಪಳ